ಇವತ್ತಿನ ರೆಸಿಪಿ ಬಂದು ಕ್ಯಾಪ್ ಸುಕ್ಕ ಫ್ರೈ ಮಾಡ್ತಾ ಇದ್ದೀನಿ. ಸೊ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇವಾಗ ನಾನು ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಾದ್ಮೇಲೆ ನಾನಿಲ್ಲಿ 4 ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತೆ 2 ಸಣ್ಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಅದು ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಮೆಣಸಿನ್ಕಾಯಿ ಹಾಕಾದ್ಮೇಲೆ ನಾನು ಇವಾಗ 1 ಸ್ಪೂನ್ ಧನಿಯಾ ಕಾಳು ತಗೊಂಡಿದ್ದೀನಿ, ಧನಿಯಾ ಕಾಳು ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು, ಸಣ್ಣ ಪೀಸ್ ಚಕ್ಕೆ, 2 ಲವಂಗ, ಒಂಚೂರು ಮೆಂತ್ಯ ಕಾಳು, ಇಷ್ಟನ್ನು ಹಾಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಇವಾಗ ಹುರ್ಕೊಂಡಾಗಿದೆ. ಸೊ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೋಬಿಡೋಣ. ಅದೇ ಎಣ್ಣೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊಂಡು ಹುರ್ಕೋಬೇಕು. ಈ ತೆಂಗಿನಕಾಯಿ ತುರಿಗೆ ಒಂಚೂರು ಅರಿಶಿನ ಪುಡಿ ಹಾಕೊಳ್ಳೋಣ. ಇದು ಸ್ವಲ್ಪ ನೀರಿನ ಅಂಶ ಹೋಗೋ ತನಕ ಹುರ್ಕೊಳ್ಳೋಣ. ಈಗ ಆಗಿದೆ. ಸೊ ಇದನ್ನ ರುಬ್ಕೋತೀನಿ ನಾನು ಫಸ್ಟ್ ಮಸಾಲಾನ. ಈಗ ಇದು ಫಸ್ಟ್ ಹುರ್ಕೊಂಡಿದ್ರಲ್ಲ, ಅದಕ್ಕೆ ಇವಾಗ ಸ್ವಲ್ಪ ಹುಣಸೆನ ಹಾಕೋತಾ ಇದ್ದೀನಿ. ಹುಣಸೆನ ಹಾಕೊಂಡು ಇದನ್ನ ಫಸ್ಟ್ 1 ರೌಂಡು ತರಿಯಾಗಿ ರುಬ್ಕೊಳ್ಳೋಣ. ಇದಿಷ್ಟು ತರಿ ಆದ್ಮೇಲೆ ಒಂಚೂರು ನೀರು ಹಾಕೊಂಡು ರುಬ್ಕೊಳ್ಳೋಣ. ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ಫಸ್ಟ್. ಈಗ ಮಸಾಲ ನುಣ್ಣಗೆ ರುಬ್ಕೊಂಡಾಗಿದೆ ನೋಡಿ. ಸ್ಟಾರ್ಟ್ ಮಾಡೋಣ. ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಅದಾದ್ಮೇಲೆ 2 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಟಿದೆ, ಅದನ್ನ ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋಣ. ಈಗ ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಬರ್ತಿದೆ ನೋಡಿ. ಸೊ ಇಷ್ಟಾದ್ರೆ ಸಾಕು. ಇವಾಗ ನಾನಿಲ್ಲಿ 2 ದೊಡ್ಡ ಬ್ಲೂ ಕ್ರಾಬ್ ತಗೊಂಡಿದ್ದೀನಿ. ಇವಾಗ ಅದನ್ನ ಹಾಕೋತಾ ಇದ್ದೀನಿ. ಈ ಕ್ರಾಬ್ ಏನ್ ದೊಡ್ಡ ಇರುತ್ತಲ್ಲ ಕಾಲು, ಇದನ್ನ ಸ್ವಲ್ಪ ಕುಟ್ಕೋಬೇಕು. ಸೊ ಅದು ಕುಟ್ಕೊಂಡ್ರೆ ಉಪ್ಪು ಖಾರ ಎಲ್ಲ ನೀಟಲ್ಲಿ ಒಳಗಡೆ ಇಳಿಯುತ್ತೆ. ಇವಾಗ ಇದನ್ನ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಣ. ಇವಾಗ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ. ಇಷ್ಟನ್ನು ಸ್ವಲ್ಪ ಎಣ್ಣೆಯಲ್ಲೇ ಬೇಯಬೇಕು, ಯಾಕಂದ್ರೆ ಅದು ಒಂಥರ ಹಸ್ಕಸ್ ವಾಸನೆ ಇರುತ್ತಲ್ಲ, ಅದು ಹೋಗುತ್ತೆ. ತಿರುಗಿಸ್ಬಿಟ್ಟು ಇದನ್ನ ಮುಚ್ಚೋಣ. ಇವಾಗ ಒಂದು 5 ನಿಮಿಷ ಆಗಿದೆ ನೋಡಿ. ಇದು ಸ್ವಲ್ಪ ನೀರು ಬಿಟ್ಟಿದೆ ನೋಡಿ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಇವಾಗ ರುಬ್ಬಿಟ್ಕೊಂಡಿದ್ರಲ್ಲ ಆ ಮಸಾಲ ಹಾಕೊಳ್ಳೋಣ. ಇದು ಆಲ್ರೆಡಿ ಹುರಿದಿರೋದ್ರಿಂದ ಹಸಿ ವಾಸನೆ ಏನಿರಲ್ಲ. ಇವಾಗ ಆಲ್ರೆಡಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲ ಎಲ್ಲ ಹಂಗೆ ಇತ್ತಲ್ಲ, ಅದನ್ನ ನೀಟಲ್ಲಿ ನೀರು ಹಾಕೊಂಡು ಆಡಿಸ್ಬಿಟ್ಟು ಅದೇ ನೀರಾಗಿ ಹಾಕ್ತಾ ಇದ್ದೀನಿ ನಾನು. ಇವಾಗ ನೀರು ಸ್ವಲ್ಪನೇ ಹಾಕೊಳ್ಳಿ, ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ. ಇಷ್ಟು ಕ್ರಾಬ್ಗೆ ನೀರು ಹಾಕೊಂಡ್ರೆ ಸಾಕು. ಈ ಕ್ರಾಬ್ ಬೆಂದಿರೋ ನೀರನ್ನ ಸ್ಟೀಮಲ್ಲಿ ತಗೊಂಡ್ರೆ ಕೋಲ್ಡ್ಗೆ ತುಂಬಾನೇ ಒಳ್ಳೇದು. ಇವಾಗ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಈಗ 5 ನಿಮಿಷ ಆಯ್ತು, ಇದು ಕುದೀತಾ ಬಂದಿದೆ. ಇವಾಗ ನಾನು ಇಲ್ಲಿ ಒಂದು ಅರ್ಧ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಸೊ ಆಲ್ರೆಡಿ ಹುಣಸೆಹಣ್ಣು ಹಾಕೊಂಡಿದ್ದೀನಲ್ಲ, ಸೊ ಟೊಮೆಟೊ ನೋಡ್ಕೊಂಡು ಹಾಕೊಳ್ಳಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಫುಲ್ಲು ಡ್ರೈ ಆಗಬೇಕು ನೀರು.
ನೋಡಿ ಇವಾಗ ನೀರೆಲ್ಲ ಇಂಗುತ್ತಾ ಬಂದಿದೆ. ಇವಾಗ ಆಲ್ರೆಡಿ ತೆಂಗಿನಕಾಯಿನ ಹುರಿದಿಟ್ಕೊಂಡಿದ್ರಲ್ಲ ಅದನ್ನ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೊಂಚೂರು ಡ್ರೈ ಆಗಬೇಕು. ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತೀನಿ. ಗ್ರೇವಿ ಬೇಕು ಅನ್ನೋರು ಇಷ್ಟಕ್ಕೆ ಇದು ಮಾಡ್ಕೊಳ್ಳಿ. ಸ್ವಲ್ಪ ಡ್ರೈ ಅಲ್ಲಿ ಇಲ್ಲಿ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಫುಲ್ ಡ್ರೈ ಮಾಡ್ಕೊಳ್ಳಿ. ಕಾಯಿ ಹಾಕೋದಾದ್ಮೇಲೆ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆಲ್ರೆಡಿ ಕಾಯಿನ ಹುರ್ಕೊಂಡಿದ್ದೀರಲ್ಲ, ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನೋಡಿದ್ದೀವ ಇವಾಗ ಸೈಡೆಲ್ಲ ಎಣ್ಣೆ ಬಿಡ್ತಾ ಬರ್ತಾ ಇದೆ. ಇವಾಗ ಇದಾಗಿದೆ, ಮಸಾಲ ಎಲ್ಲ ನೀಟಾಗಿ ಕೋಟ್ ಆಗಿದೆ. ಇವಾಗ ಕ್ಯಾಪ್ಸಿಕಮ್ ಫ್ರೈ ರೆಡಿ ಆಗಿದೆ. ರಸಂ ಜೊತೆ ತಿನ್ನಕ್ಕೆ ಸೂಪರ್ ಆಗಿರುತ್ತೆ. Yeah.